ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಮೊದಲ ಯೋಚನೆ ಧನ್ಯವಾದ ಆಗಿದ್ದರೆ ಇಂದು ನಿಮ್ಮ ದಿನ ಅದ್ಭುತವಾಗಲಿದೆ ಎಂದು ತಿಳಿದುಕೊಳ್ಳಿ. ಇದು ಯಾವ ಮೋಟಿವೇಶನಲ್ ಡೈಲಾಗ್ ಅಲ್ಲ, ಇದು ಒಂದು ಯೂನಿವರ್ಸಲ್ ಲಾ, ಸಾರ್ವತ್ರಿಕ ನಿಯಮ. ಯೂನಿವರ್ಸ್ ಈಗಾಗಲೇ ಅದರ ಆಶೀರ್ವಾದಗಳನ್ನು ಅನುಭವಿಸುವವರಿಗೆ ಇನ್ನಷ್ಟು ನೀಡುತ್ತದೆ. ಆದ್ದರಿಂದ ಇಂದಿನಿಂದ ಪ್ರತಿ ಬೆಳಿಗ್ಗೆ ಕೇವಲ 15 ನಿಮಿಷ ಈ ಕೃತಜ್ಞತಾ ದೃಢೀಕರಣಗಳನ್ನು ಕೇಳಿ ಮತ್ತು ನೋಡಿ ಹೇಗೆ ನಿಮ್ಮ ಯೋಚನೆ, ನಿಮ್ಮ ದಿನ ಮತ್ತು ನಿಮ್ಮ ಭಾಗ್ಯ ಬದಲಾಗುತ್ತದೆ. ನ್ಯೂರೋಸೈನ್ಸ್ ಪ್ರಕಾರ ನೀವು ಮನಸಾರೆ ಕೃತಜ್ಞತೆ ವ್ಯಕ್ತಪಡಿಸಿದಾಗ, ಅದು ಸಣ್ಣ ವಿಷಯವಾಗಿದ್ದರೂ ಕೂಡ, ನಿಮ್ಮ ಮೆದುಳು ಡೋಪಮಿನ್ ಮತ್ತು ಸೆರೋಟೋನಿನ್ ಬಿಡುಗಡೆ ಮಾಡುತ್ತದೆ. ಇವು ಸಂತೋಷ, ಶಾಂತಿ ಮತ್ತು ಆತ್ಮವಿಶ್ವಾಸದ ರಸಾಯನಗಳು. ಆದರೆ ನಿಜವಾದ ಮಾಯ ಆಗುವುದು ನೀವು ಪ್ರತಿದಿನ ಕೃತಜ್ಞತೆಯನ್ನು ಅಭ್ಯಾಸ ಮಾಡಿದಾಗ. ಅದರಿಂದ ನಿಮ್ಮ ಮೆದುಳಿನ ನ್ಯೂರಲ್ ಪಾಥ್ವೇಗಳು ಬದಲಾಗಲು ಆರಂಭಿಸುತ್ತವೆ. ಇದು ಒಂದು ಮಾನಸಿಕ ಯೋಗದಂತಿದೆ. ನಿಮ್ಮ ಮನಸ್ಸು ಪ್ರತಿದಿನ ಅವಚೇತನ ಮನಸ್ಸಿನ ಮರುಪ್ರೋಗ್ರಾಮಿಂಗ್, ನಿಮ್ಮ ಒಳಗೆ ಹೊಸ ನಂಬಿಕೆ ವ್ಯವಸ್ಥೆ ನಿರ್ಮಾಣವಾಗುತ್ತದೆ. 1 ನಾನು ಧನ್ಯನಾಗಿದ್ದೇನೆ, 2 ನಾನು ರಕ್ಷಿತನಾಗಿದ್ದೇನೆ, 3 ನಾನು ಬೆಂಬಲಿತನಾಗಿದ್ದೇನೆ. ಈ ನಂಬಿಕೆ ಯೂನಿವರ್ಸ್ಗೆ ಒಂದು ಸ್ಪಷ್ಟ ಸಂದೇಶವನ್ನು ಕಳುಹಿಸುತ್ತದೆ. ಈ ಆತ್ಮಕ್ಕೆ ಇನ್ನಷ್ಟು ಕೊಡು, ಇದು ಈಗಾಗಲೇ ಕೃತಜ್ಞವಾಗಿದೆ. ಬೆಳಗಿನ ಶಕ್ತಿ ಬ್ರಹ್ಮ ಮುಹೂರ್ತ, ಬೆಳಿಗ್ಗೆ 3:30 ರಿಂದ 5:30 ರವರೆಗಿನ ಸಮಯವನ್ನು ಬ್ರಹ್ಮ ಮುಹೂರ್ತ ಎಂದು ಕರೆಯಲಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ, ನಿಮ್ಮ ಶಕ್ತಿ ಶುದ್ಧವಾಗಿರುತ್ತದೆ ಮತ್ತು ನಿಮ್ಮ ಅವಚೇತನ ಮನಸ್ಸು ಹೆಚ್ಚು ಸಕ್ರಿಯವಾಗಿರುತ್ತದೆ. ನಿಮ್ಮ ಮೆದುಳು ಆಲ್ಫಾ ಮತ್ತು ಥೀಟಾ ಸ್ಥಿತಿಯಲ್ಲಿ ಇರುತ್ತದೆ. ಈ ಸ್ಥಿತಿಯಲ್ಲಿ ನೀವು ಯೋಚಿಸುವ ಯಾವುದು ಆಳವಾಗಿ ನಿಮ್ಮೊಳಗೆ ಅಚ್ಚಾಗುತ್ತದೆ. ಅದು ನಿಮ್ಮ ಭಾಗ್ಯವನ್ನು ನೀವು ಸ್ವತಃ ಪ್ರೋಗ್ರಾಂ ಮಾಡುತ್ತಿರುವಂತೆ ಆಗುತ್ತದೆ. ನನ್ಸ್ ನಿಯಮ, ನಿಮ್ಮ ಭಾವನೆಗಳು ಕಂಪನಗಳನ್ನು ಸೃಷ್ಟಿಸುತ್ತವೆ. ಕೃತಜ್ಞತೆ ಅತ್ಯಂತ ಉನ್ನತ ಫ್ರೀಕ್ವೆನ್ಸಿಯ ಭಾವನೆಗಳಲ್ಲಿ ಒಂದಾಗಿದೆ. ನೀವು ಕೃತಜ್ಞರಾಗಿದ್ದಾಗ ನಿಮ್ಮ ಶಕ್ತಿ ದೈವಿಕ ಫ್ರೀಕ್ವೆನ್ಸಿಯೊಂದಿಗೆ ಹೊಂದಿಕೊಳ್ಳುತ್ತದೆ. ಯೂನಿವರ್ಸ್ ಅದನ್ನು ನಿಮ್ಮ ಕಡೆಗೆ ಹಿಂದಿರುಗಿಸುತ್ತದೆ. ಕಂಪನ ನಿಯಮ, ಈ ಬ್ರಹ್ಮಾಂಡದ ಪ್ರತಿಯೊಂದು ವಸ್ತುವು ಕಂಪಿಸುತ್ತದೆ. ನಿಮ್ಮ ಯೋಚನೆ, ನಿಮ್ಮ ಭಾವನೆ, ನಿಮ್ಮ ಶಕ್ತಿ. ಕೃತಜ್ಞತೆ ಒಂದು ಮ್ಯಾಗ್ನೆಟಿಕ್ ಕಂಪನವನ್ನು ರಚಿಸುತ್ತದೆ, ಅದು ಆಕರ್ಷಿಸುತ್ತದೆ. ಹಣ, ಪ್ರೀತಿ, ಅವಕಾಶಗಳು, ಅದ್ಭುತ. ನಂಬಿಕೆಯ ನಿಯಮ, ನೀವು ನಂಬುವುದೇ ನಿಮ್ಮ ವಾಸ್ತವಿಕತೆ ಆಗುತ್ತದೆ. ಕೃತಜ್ಞತೆ ನಿಮ್ಮಲ್ಲಿ ಈಗಾಗಲೇ ಎಲ್ಲವೂ ಇದೆ ಎಂಬ ಭಾವನೆಯನ್ನು ಕೊಡುತ್ತದೆ. ಅದೇ ಭಾವನೆ ವಾಸ್ತವಿಕತೆಯಾಗುತ್ತದೆ. ಅಫರ್ಮೇಷನ್ ಸೂಚನೆಗಳು, ಇದೀಗ ಸಮಯ. ಈ ದೃಢೀಕರಣಗಳನ್ನು ಕೇವಲ ಕೇಳಬೇಡಿ, ಅವುಗಳನ್ನು ಅನುಭವಿಸಿ. ಆ ಭಾವನೆಯನ್ನು ನಿಮ್ಮ ಹೃದಯದಲ್ಲಿ ನೆಲೆಯೂರಲು ಬಿಡಿ. ಕಣ್ಣು ಮುಚ್ಚಿ ಆಳವಾಗಿ ಉಸಿರೆಳೆಯಿರಿ. ಯೂನಿವರ್ಸ್ನೊಂದಿಗೆ ಸಂಪರ್ಕ ಸಾಧಿಸಿ. 33 ಶಕ್ತಿಶಾಲಿ ಬೆಳಗಿನ ಕೃತಜ್ಞತಾ ದೃಢೀಕರಣಗಳು. 1. ನಾನು ಪ್ರತಿದಿನ ಬೆಳಿಗ್ಗೆ ನನ್ನ ಜೀವನಕ್ಕಾಗಿ ಯೂನಿವರ್ಸ್ಗೆ ಧನ್ಯವಾದ ಹೇಳುತ್ತೇನೆ. 2. ನನ್ನ ಬಳಿ ಇರುವ ಎಲ್ಲವೂ ನನ್ನ ಆತ್ಮದ ಸಮೃದ್ಧಿಯ ಪ್ರತಿಬಿಂಬವಾಗಿದೆ. 3. ಪ್ರತಿಯೊಂದು ಉಸಿರು ಮತ್ತು ಹೃದಯ ಬಡಿತಕ್ಕೆ ನಾನು ಕೃತಜ್ಞನಾಗಿದ್ದೇನೆ. 4. ಯೂನಿವರ್ಸ್ ನನ್ನ ಪರವಾಗಿ ಕೆಲಸ ಮಾಡುತ್ತಿದೆ. 5. ಇಂದು ನಾನು ಶಾಂತಿ, ಶಕ್ತಿ ಮತ್ತು ಸಂತೋಷವನ್ನು ಅನುಭವಿಸುತ್ತೇನೆ. 6. ನನ್ನ ಜೀವನದ ಪ್ರತಿಯೊಂದು ಘಟನೆ ನನ್ನನ್ನು ಮಹತ್ವದತ್ತ ಕರೆದೊಯ್ಯುತ್ತಿದೆ. 7. ನನ್ನ ದೇಹ, ಮನಸ್ಸು ಮತ್ತು ಆತ್ಮಕ್ಕೆ ನಾನು ಕೃತಜ್ಞನಾಗಿದ್ದೇನೆ. 8. ಯೂನಿವರ್ಸ್ ನನ್ನನ್ನು ಪ್ರೀತಿ ಮತ್ತು ಬೆಳಕಿನ ದಾರಿಗೆ ಮುನ್ನಡೆಸುತ್ತಿದೆ. 9. ನಾನು ಅನಂತ ಅವಕಾಶಗಳನ್ನು ಆಕರ್ಷಿಸುವ ಶಕ್ತಿಯ ಮ್ಯಾಗ್ನೆಟ್ ಆಗಿದ್ದೇನೆ. 10. ನನ್ನ ಶಕ್ತಿ ಸಮೃದ್ಧಿ ಮತ್ತು ಅದ್ಭುತಗಳೊಂದಿಗೆ ಹೊಂದಿಕೊಂಡಿದೆ. 11. ಪ್ರತಿಯೊಂದು ಬೆಳಗ್ಗೆ ನನಗೆ ಹೊಸ ಆರಂಭವಾಗಿದೆ. 12.
ನಾನು ಧನ ಮತ್ತು ಸಮೃದ್ಧಿಯನ್ನು ತೆರೆದ ಮನಸ್ಸಿನಿಂದ ಸ್ವೀಕರಿಸುತ್ತೇನೆ. 13. ನನ್ನ ಅವಚೇತನ ಮನಸ್ಸು ಯಶಸ್ಸಿಗೆ ಮರುಪ್ರೋಗ್ರಾಮ್ ಆಗುತ್ತಿದೆ. 14. ಯೂನಿವರ್ಸ್ ನನ್ನ ದಾರಿಯನ್ನು ಸೂಚಿಸಲು ಸಂಕೇತಗಳನ್ನು ಕಳುಹಿಸುತ್ತದೆ. 15. ನಾನು ಕೃತಜ್ಞವಾಗಿರುವುದು ನನ್ನ ಜೀವನದಲ್ಲಿ ಹೆಚ್ಚುತ್ತದೆ. 16. ನನ್ನ ಜೀವನದ ಪ್ರತಿಯೊಂದು ಅನುಭವಕ್ಕೆ ನಾನು ಕೃತಜ್ಞನಾಗಿದ್ದೇನೆ. 17. ನಾನು ದೈವಿಕ ಜ್ಞಾನಕ್ಕೆ ಸಂಪರ್ಕ ಹೊಂದಿದ್ದೇನೆ. 18. ನನ್ನ ಆತ್ಮ ಜಾಗೃತವಾಗುತ್ತಿದೆ ಮತ್ತು ನನ್ನ ಜೀವನ ಪರಿವರ್ತನೆಗೊಳ್ಳುತ್ತಿದೆ. 19. ನನ್ನ ಯೋಚನೆಗಳು ಮತ್ತು ಭಾವನೆಗಳು ಸಕಾರಾತ್ಮಕತೆಯಿಂದ ತುಂಬಿವೆ. 20. ನಾನು ಪ್ರೀತಿಯ ಮೂಲವಾಗಿದ್ದೇನೆ ಮತ್ತು ಪ್ರೀತಿಯನ್ನು ಆಕರ್ಷಿಸುತ್ತೇನೆ. 21. ನಾನು ನನ್ನ ಒಳಗಿನ ಶಕ್ತಿಯನ್ನು ಜಾಗೃತಗೊಳಿಸುತ್ತಿದ್ದೇನೆ. 22. ನಾನು ವಿಶ್ವಾಸ ಇಟ್ಟಾಗ ಯೂನಿವರ್ಸ್ ನನ್ನನ್ನು ಬೆಂಬಲಿಸುತ್ತದೆ. 23. ನಾನು ಭಯ ಮತ್ತು ಸಂಶಯದಿಂದ ಮುಕ್ತನಾಗಿದ್ದೇನೆ. 24. ನನ್ನ ಸುತ್ತಲೂ ಅದ್ಭುತಗಳು ನಡೆಯುತ್ತಿವೆ. 25. ನಾನು ನನ್ನ ಆಳವಾದ ಆಶೆಗಳಿಗಾಗಿ ಅರ್ಹನಾಗಿದ್ದೇನೆ. 26. ನನ್ನ ಜೀವನ ಸಮತೋಲನ ಮತ್ತು ಸಮೃದ್ಧಿಯಿಂದ ಹರಿಯುತ್ತಿದೆ. 27. ನಾನು ನನ್ನ ಆತ್ಮದ ಉದ್ದೇಶದೊಂದಿಗೆ ಹೊಂದಿಕೊಂಡಿದ್ದೇನೆ. 28. ನನ್ನ ಜಾಗೃತಿ ವಿಸ್ತಾರಗೊಳ್ಳುತ್ತಿದೆ. 29. ಪ್ರತಿಯೊಂದು ಬೆಳಗ್ಗೆ ನಾನು ಹೊಸ ಆಶೀರ್ವಾದಗಳನ್ನು ಸ್ವೀಕರಿಸುತ್ತೇನೆ. 30. ನಾನು ಬದುಕಿರುವುದಕ್ಕೆ ಮತ್ತು ಕಲಿಯುತ್ತಿರುವುದಕ್ಕೆ ಕೃತಜ್ಞನಾಗಿದ್ದೇನೆ. 31. ನನ್ನ ಶಕ್ತಿ ನಾನು ಬಯಸಿದುದನ್ನು ಆಕರ್ಷಿಸುತ್ತದೆ. 32. ಯೂನಿವರ್ಸ್ ನನ್ನನ್ನು ನೋಡುತ್ತಿದೆ, ಕೇಳುತ್ತಿದೆ ಮತ್ತು ನನ್ನ ಜೊತೆಗೆ ಇದೆ. 33. ಇಂದು ನನ್ನ ದಿನ. ನಾನು ಶಕ್ತಿ, ನಾನು ಬೆಳಕು, ನಾನು ಪ್ರೀತಿ. ಧ್ಯಾನ ಭಾಗ. ಈಗ ಆಳವಾಗಿ ಉಸಿರೆಳೆಯಿರಿ. ಕಣ್ಣು ಮುಚ್ಚಿ. ಜೀವನವನ್ನು ಒಳಗೆಳೆಯಿರಿ. ಒತ್ತಡವನ್ನು ಹೊರಬಿಡಿ. ಎಲ್ಲ ಚಿಂತೆಗಳನ್ನು ಬಿಡಿ. ನಿಮ್ಮ ಹೃದಯದ ಒಳಗಿನ ಶಾಂತ ಸ್ಥಳಕ್ಕೆ ಹೋಗಿ. ಅಲ್ಲಿ ಕೇವಲ ಶಾಂತಿ, ಪ್ರೀತಿ ಮತ್ತು ಕೃತಜ್ಞತೆ ಇದೆ. ಮೌನವಾಗಿ ಹೇಳಿ, ಧನ್ಯವಾದ ಯೂನಿವರ್ಸ್, ಧನ್ಯವಾದ ಜೀವನ, ಧನ್ಯವಾದ ನಾನು. ಸಂಪರ್ಕ ಮತ್ತು ದೃಶ್ಯ ಕಲ್ಪನೆ. ನಿಮ್ಮ ಸುತ್ತಲೂ ಒಂದು ದೈವಿಕ ಶಕ್ತಿಯನ್ನು ಅನುಭವಿಸಿ. ಅದು ನಿಮ್ಮನ್ನು ಕೇಳುತ್ತಿದೆ, ಅರ್ಥಮಾಡಿಕೊಳ್ಳುತ್ತಿದೆ. ಹೇಳಿ, ನಾನು ಧನ್ಯನಾಗಿದ್ದೇನೆ, ನಾನು ಕೃತಜ್ಞನಾಗಿದ್ದೇನೆ, ನಾನು ಸುರಕ್ಷಿತ ಮತ್ತು ಬೆಂಬಲಿತನಾಗಿದ್ದೇನೆ. ಯೂನಿವರ್ಸ್ಗೆ ಕೇಳಿ, ನನ್ನನ್ನು ಮಾರ್ಗದರ್ಶನ ಮಾಡು, ನನ್ನ ಉನ್ನತ ದಾರಿಯನ್ನು ತೋರಿಸು, ನಾನು ಸಿದ್ಧನಾಗಿದ್ದೇನೆ. ಸೌಮ್ಯವಾಗಿ ನಗಿರಿ. ನಿಮ್ಮ ಒಳಗಿನ ಶಾಂತಿಯನ್ನು ಅನುಭವಿಸಿ. ಹೇಳಿ, ಇಂದು ನನ್ನ ದಿನ, ನಾನು ಶಕ್ತಿಶಾಲಿ, ನಾನು ಸಿದ್ಧನಾಗಿದ್ದೇನೆ. ಈ ಶಕ್ತಿಯಲ್ಲಿ ಇರಿ. ಉಸಿರಾಡಿ, ಅನುಭವಿಸಿ, ಸ್ವೀಕರಿಸಿ. ಈ ಪದಗಳು ನಿಮ್ಮ ಹೃದಯಕ್ಕೆ ತಲುಪಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಕೆಂಪು ಹೃದಯ. ಕಾಮೆಂಟ್ನಲ್ಲಿ ಧನ್ಯವಾದ ಯೂನಿವರ್ಸ್ ಎಂದು ಬರೆಯಿರಿ. ನಮಸ್ಕಾರ. ಮತ್ತು ಇದನ್ನು ಇನ್ನೊಬ್ಬರಿಗೆ ಹಂಚಿಕೊಳ್ಳಿ, ಏಕೆಂದರೆ ಒಂದು ವಿಡಿಯೋ ಒಬ್ಬರ ಜೀವನವನ್ನು ಬದಲಾಯಿಸಬಹುದು.